ಹಾಯ್ ಗೈಸ್, ಬನ್ನಿ ಇವತ್ತು ಫಾಲ್ ಯಾವ ಥರ ಹಾಕೋದಂತ ತೋರಿಸ್ತಿದ್ದೀನಿ. ಅದು ಅರ್ಧ ಮಿಷಿನ್ ಸ್ಟಿಚ್ಚು, ಇನ್ನು ಅರ್ಧ ಎಮ್ಮಿಂಗ್ ಇರುತ್ತೆ ಗೈಸ್. ಫಸ್ಟಿಗೆ ನೋಡಿ ನಾವಿಲ್ಲಿ ಮೆಜರ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಗೈಸ್. ಇಲ್ಲಿಂದ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ಲ ಅಥವಾ ಜಿಗ್ ಜಾಬ್ ಮಾಡಿರ್ತೀವಲ್ಲ, ಅಲ್ಲಿಂದ 10 ಇಂಚು ಅಥವಾ 11 ಇಂಚಿಗೆ ನಾವು ಇಷ್ಟು ಬಟ್ಟೆ ಬಿಟ್ಟು ನಾವು ಫಾಲ್ ಹಾಕಬೇಕಾಗುತ್ತೆ ಗೈಸ್. ಯಾಕಂದರೆ ನಾವು ಇಲ್ಲಿಂದ ಹಾಕಿದಾಗ ನಾವು ನಡಿಬೇಕಾದ್ರೆ ಫಾಲ್ ಅನ್ನೋದು ನಮಗೆ ತಗ್ಲಾಕೊಳ್ಳುತ್ತೆ. ಹಾಗಾಗಿ 12 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫಾಲ್ ಹಾಕ್ಕೊಬೇಕು. ನೋಡಿ ಗೈಸ್, ಇದರಲ್ಲಿ ಉಲ್ಟಾ ಸೀದಾ ಅಂತ ಇರುತ್ತೆ, ಕಾಣ್ತಾ ಇದೆಯಾ? ಇದು ಫೋಲ್ಡಿಂಗ್ ಇರೋದು ಉಲ್ಟಾ. ನಾವು ಸೀದಾದಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿಂದ 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಎರ್ಜಲ್ಲೇ ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ಯಾಕಂದರೆ ಇದು ಎಮ್ಮಿಂಗ್ ಮಾಡೋದಲ್ವ ಗೈಸ್, ಹಾಗಾಗಿ ಎರ್ಜಲ್ಲೇ ಮ್ಯಾಚಿಂಗ್ ಥ್ರೆಡ್ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಗೈಸ್. ಯಾಕಂದರೆ ನಾವು ಬೇರೆ ಥ್ರೆಡ್ ಹಾಕ್ದಾಗ ನೋಡಿ ಗೈಸ್, ಮ್ಯಾಚಿಂಗ್ ಥ್ರೆಡ್ ಹಾಕ್ಕೊಬೇಕು. ನಾವು ಅಪೋಸಿಟ್ ಕಲರ್ ಹಾಕಿದ್ರೆ ಅದು ಎದ್ದು ಕಾಣುತ್ತೆ. ಇಲ್ಲಿ ನಮ್ಗೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಹಾಕೋಬೇಕು. ಇಲ್ಲಿ ನಾನು ಅದೇ ಥರನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇದೇ ಥರನೇ ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು ಗೈಸ್. ಎಲ್ಲಿ ಎಳಿಬಾರ್ದು, ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಫುಲ್ಲು ಹಾಕ್ಕೊಬೇಕು. ಇಲ್ಲಿ ಎಂಡಿಂಗಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಾವು ಎಮ್ಮಿಂಗ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಕಾಣ್ತಾ ಇದೆ ಗೈಸ್. ನೋಡಿ, ಇದೇ ರೀತಿಯೇ ನಾವು ಸ್ಟಿಚ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೊಬೇಕಾಗುತ್ತೆ. ನೋಡಿ ಗೈಸ್, ಈ ರೀತಿ ಸ್ಯಾರಿ ಪೀಸಿಂದ ಹಾಗೇನೆ ಫಾಲ್ಗೆ ಈ ರೀತಿ ಎಮ್ಮಿಂಗ್ ಮಾಡ್ಕೊಬೇಕಾಗುತ್ತೆ. ಎಮ್ಮಿಂಗ್ಗೆ ಕೇಳ್ತಾರೆ ಕೆಲವೊಬ್ಬರು. ನಾವು ಕಸ್ಟಮರ್ ಯಾವ ಥರ ಕೇಳ್ತಾರೋ ನಾವು ಅದೇ ಥರನೇ ಮಾಡಬೇಕಾಗುತ್ತೆ. ನೋಡಿ, ಕಾಣ್ತಾ ಇದೆ ಗೈಸ್. ಈ ರೀತಿ ಮಾಡಿಕೊಂಡಾಗ ನಮಗೆ ಬೇಗನೆ ಎಮ್ಮಿಂಗ್ ಮಾಡ್ಕೊಬೋದು ಗೈಸ್. ನೋಡಿ, ಇಲ್ಲಿ ಹಾಕ್ಕೊಂಡು ಮತ್ತೆ ಈ ರೀತಿ ತಗೊಂಡಾಗ ನಮಗೆ ನೋಡಿ ತೋರಿಸ್ತೀನಿ. ಕಾಣ್ತಾ ಇದೆ ಗೈಸ್. ಈ ರೀತಿ ನಾವು ಎಮ್ಮಿಂಗ್ ಸ್ಟಿಚ್ಚನ್ನ ಮಾಡ್ಕೊಂಡಾಗ ಸ್ಟಿಚ್ಚಿಗೆ ಕಾಣಲ್ಲ ಗೈಸ್. ಈ ಥರ ಎಲ್ಲ ಯಾರು ಮಾಡ್ತಾ ಇದ್ದೀರಾ? ಇವಾಗಲೂ ಸಹ ಎಮ್ಮಿಂಗು ಕೆಲವೊಬ್ಬರು ಕೇಳ್ತಾರೆ ಗೈಸ್. ಹಾಗಾಗಿ ಈ ಐಡಿಯಾ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.